ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆ ದೇವರು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಬೇಸಿಗೆ ರಜೆ ಶುರುವಾಗಿದ್ದಲ್ಲ, ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ. ಹಾಗೆ ನಾವು 3 ಜನ ಹೊರಟಿದ್ದೀವಿ. ಇಲ್ಲಿವರು ಇದ್ದಾರೆ, ಇಲ್ಲಿವರು ಮಲಗಿದ್ದಾರೆ. ಎಲ್ಲಿದ್ದಾರೆ ಹೊರಟ ತಕ್ಷಣ ಗಾಡೀಲಿ ಕೂತ್ವಿ ಅಂದರೆ ಸಾಕು, ಅವ್ರಿಗೆ ನಿದ್ದೆ ರೆಡಿ. ಇವಾಗ ಹೊರಟಿದ್ದೀವಿ. ಬಿಸಿಲು ಅಂದರೆ ಬಿಸಿಲು, ಮೇಲೆ ಹತ್ತಬೇಕು. ಹೆಂಗೆ ಹತ್ತೋದೋ ಏನೋ ಅಂತ ಅನ್ನಿಸ್ತಿದೆ. ಬೆಳಗ್ಗೆ ಬಂದ್ರೂ ಬಿಸಿಲು ಇದ್ದೇ ಇರುತ್ತೆ, ಮಧ್ಯಾಹ್ನ ಬಂದ್ರೂ ಬಿಸಿಲೇ ಮಾಡೋಕ್ಕಾಗಲ್ಲ. ತುಂಬ ಟೈಮ್ ಆಗಿತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗುತ್ತೆ. ಹಾಗೆ ಇವತ್ತು ರಜೆ ಇತ್ತು ಪ್ರವೀಣ ಅವ್ರಿಗೆ, ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಬಂದ್ವಿ ದೇವಸ್ಥಾನದ ಹತ್ರ. ಇವಾಗ ಮೇಲೆ ಹೋಗಬೇಕು. ಎಷ್ಟು ಮೆಟ್ಲಿದೆಪ್ಪ? ಸುಮಾರು ಎತ್ತರದಲ್ಲಿ ಹತ್ತಬೇಕಾಯ್ತು. ಇವಾಗ ಬಿಸಿಲು ಬೇರೆ, ಚಪ್ಪಲಿ ಬಿಚ್ಚಿ ಹೋಗ್ಬೇಕು. ಕಾಲು ಬಿಸಿ ಬಿಸಿ ಅನ್ಸುತ್ತೆ. ಯಾವುದವ ಅದು ಕಾಣಿಸಿದ ನಿನಗೆ? ಅದಲ್ಲೆಲ್ಲೊಂದು ಏನೋ ಹೌದಾ? ಸುಸ್ತಾಗೋಯ್ತು ಅಂತ ನಿಂತಿದ್ದೀವಿ ಇಲ್ಲಿ. ಹೋಗೋಣ. ಮಧ್ಯಾಹ್ನ ಆಗಿದ್ದಕ್ಕೆ ಏನೋ ಗೊತ್ತಿಲ್ಲ, ಅರ್ಧಕ್ಕೆ ಹತ್ತುವಾಗಲೇ ಸುಸ್ತಾಗ್ಬಿಡ್ತು. ಇನ್ನೂ ಅಷ್ಟೇ ಹೋಗೋಕ್ಕಿರೋದು, ಆದರೂ ಸುಸ್ತಾಯ್ತು. ಹಾಂ, ನಿಧಾನ ಹೋಗ್ಬೇಕು. ಅವರಿಗಾದ್ರೂ ಹೆಲ್ಪ್. ಸಾಕು, ನಡೀರಿ. ಹತ್ತಿ ಹೋಗೋಣ. ಬಂದೇ ಬಿಟ್ವಲ್ಲ, ಬಂದಿದ್ದೇ ಗೊತ್ತಾಗಲಿಲ್ಲ. ಅಲ್ಲ ಒಂದು ಸ್ವಲ್ಪ ಆಯ್ತು ಅಷ್ಟೇ. ಗೊತ್ತು, ಹೌದು. ಏನು ಬಿಸಿಲು, ಅಯ್ಯೋ ರಾಮ. ಅಂತೂ ಬೇಗನೆ ಮೇಲೆ ಬಂದ್ವಿ. ದೇವ್ರ ಮೇಲೆ ನಂಬಿಕೆ ಇದ್ದರೆ ಯಾವುದಾದ್ರೂ ಸಾಧ್ಯನೇ ಅಂತ. ತುಂಬ ಮೇಲೆ ಅಂತ ಏನೂ ಇಲ್ಲ, ಆದರೂ ಸಡನ್ಲಿ ಒಂದೇ ಸಲ ಹತ್ತುವಾಗ ಸ್ವಲ್ಪ ಸುಸ್ತು ಅನಿಸುತ್ತೆ. ಮತ್ತು ದೇವಸ್ಥಾನಕ್ಕೆ ಬಂದು ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ. ಪೂಜೆ ಎಲ್ಲ ಕೊಟ್ಟಾದಮೇಲೆ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ನಾವು ಬಂದಿದ್ದು ಸೋಮವಾರ ಆದ್ರೂ ಕೂಡ ತುಂಬ ರಶ್ ಇತ್ತು. ಒಳಗಡೆ ಬೇರೆ ಬೇರೆ ಸೇವೆ ಎಲ್ಲ ಮಾಡ್ತಾರೆ, ಅಂದರೆ ತುಲಾಭಾರ ಆ ಥರದ್ದೆಲ್ಲ ಸೇವೆಗಳಿತ್ತು. ಅದನ್ನೆಲ್ಲ ಮಾಡಿಸ್ತಾಯಿದ್ರು. ಆಮೇಲೆ ನಮ್ಮದು ಪೂಜೆ ಎಲ್ಲ ಆದಮೇಲೆ ಹೊರಗಡೆ ಬಂದು ಕೂತಿದ್ದೀವಿ. ಈ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಅಲ್ಲಿನ ಬಂಡೆಗಳ ಮಧ್ಯದಲ್ಲಿ ರೇಣುಕಾಂಬ ದೇವಿಯ ಮೂರ್ತಿ ಇರೋದು. ಇದು ಹೇಗೆ ಇಲ್ಲಿ ಬಂತು ಅಂತಂದರೆ, ಋಷಿ ಮುನಿಗಳ ಕಾಲದಲ್ಲಿ ಅವಾಗ ಜಮದಗ್ನಿ ಋಷಿ ತನ್ನ ಹೆಂಡತಿಯಾದ ರೇಣುಕಾಂಬ ದೇವಿಯ ಶಿರಚ್ಛೇದನ ಮಾಡಬೇಕು ಅಂತ ಹೇಳಿ ತನ್ನ ಮಗನಿಗೆ, ಅಂದರೆ ಪರಶುರಾಮನಿಗೆ ಆಜ್ಞೆನ ಮಾಡಿರ್ತಾರೆ. ತನ್ನ ತಂದೆ ಕೊಟ್ಟಿರುವಂಥ ಆಜ್ಞೆನ ಪಾಲಿಸೋದಕ್ಕೋಸ್ಕರ ತನ್ನ ತಾಯಿಯಾದ ರೇಣುಕಾಂಬ ದೇವಿಯ ಶಿರಚ್ಛೇದನ ಮಾಡಿರೋ ಜಾಗ ಅಂತಲೂ ಕೂಡ ಹೇಳ್ತಾರೆ. ಈ ಕಲ್ಲು ಬಂಡೆ ಮೇಲ್ಗಡೆ ಇನ್ನೂ ಹೋಗೋದಿದೆಯಂತೆ, ನಾವು ಯಾವತ್ತೂ ಹೋಗಿಲ್ಲ. ಅಲ್ಲಿ ಒಂದು ಸಣ್ಣದಾಗಿ ನೀರಿರುವಂಥ ಸ್ಥಳ ಕೂಡ ಇದೆ ಅಂತ ಹೇಳ್ತಾರೆ. ಇವಾಗ ಬಂದಾಗಲೂ ಆಗಲಿಲ್ಲ, ಅಂದರೆ ನಮಗೆ ತುಂಬ ಬಿಸಿಲಿದ್ರಿಂದ ಹೋಗೋದಕ್ಕೆ ಆಗಲ್ಲ. ನೆಲ ಮುಟ್ಟಿದ್ರೇ ಬಿಸಿ ಕಾಯ್ತಾಯಿತ್ತು. ಹಾಗಾಗಿ ಮತ್ತೆ ಇಲ್ಲಿ ಹೊರಗಡೆ ಬಂದು ಇಲ್ಲಿ ಒಂದು ಕಲ್ಲಿದೆ, ಅದರಲ್ಲಿ ನಾವು ಮನಸ್ಸಲ್ಲಿ ಏನಾದರೂ ನಮಗೆ ಆಗಬೇಕು ಅಂತ ಬೇಡ್ಕೊಂಡ್ರೆ ಅದು ಆಗುತ್ತಾ ಇಲ್ಲ ಅಂತ ನಾವು ಕಲ್ಲು ಎತ್ತಿದಾಗ ತಿಳ್ಕೊಳ್ಬೋದು. ಅಂದರೆ ಅಂದ್ಕೋಬೋದು, ನಮಗೆ ಆಗುತ್ತೆ ಅಂತಾದರೆ ಕಲ್ಲು ಎತ್ತಿ ಬರಲಿ, ಇಲ್ಲಾಂದರೆ ಭಾರ ಅಂತ ಇರಲಿ ಅಂತ. ಹಾಗೆ ನಾವು ಅಂದ್ಕೊಂಡು ಅದ್ರ ಮೇಲೆ ಒಂದು ಕಾಯಿನ್ನ ಇಟ್ಬಿಟ್ಟು ಮನಸ್ಸಲ್ಲಿ ಇರೋದನ್ನು ಬೇಡ್ಕೊಂಡು ಕಲ್ಲನ್ನು ಎತ್ತಿದರೆ ಗೊತ್ತಾಗುತ್ತೆ ನಾವು ಅಂದ್ಕೊಂಡಿರೋದು ಆಗುತ್ತಾ ಇಲ್ವಾ ಅಂತ. ಮತ್ತು ನಾನು ಬಂದಿದ್ದೇ ಇತ್ತಲ್ಲ, ನೋಡೇ ಬಿಡುವ ಒಂದು ಸಲ ಎತ್ತಿ ಮನಸ್ಸಲ್ಲಿರೋದು ಆಗುತ್ತಾ ಇಲ್ಲ ಅಂಥೇಳಿ. ಹಾಗೆ ನಾನು ಒಂದು ಸಲ ಕಲ್ಲು ಎತ್ತಿದೆ. ಕೆಲವೊಂದು ಆಗುತ್ತೆ ಅಂತ ಬಂತು, ಕೆಲವೊಂದು ಏನು ಮಾಡಿದ್ರೂ ಕೂಡ ಅದು ಅಲ್ಗಾಡೋದು ಇಲ್ಲ, ಆಗಲ್ಲ ಅಂತಾದರೆ. ನೋಡೋದಕ್ಕೆ ಸಣ್ಣ ಕಲ್ಲು ಥರ ಕಾಣಿಸುತ್ತೆ, ಆದರೆ ನಾವು ಅಂದ್ಕೊಂಡಿದ್ದು ಆಗಲ್ಲ ಅಂತ ಅಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಎತ್ತೋದಕ್ಕೆ ಸಾಧ್ಯ ಆಗಲ್ಲ. ದೇವಿ ದರ್ಶನ ಆದಮೇಲೆ ನಾವು ಫಸ್ಟು ಬಂದಿರ್ತೀವಲ್ಲ ಮೆಟ್ಲು ಹತ್ಕೊಂಡು, ಅದೇ ಜಾಗದಲ್ಲಿ ಬರುವ ಹಾಗಿಲ್ಲ. ಅದರಿಂದ ಬೇರೆ ಮೆಟ್ಲನ್ನು ಇಳ್ಕೊಂಡು ಬರಬೇಕು. ಅಲ್ಲಂತೂ ಫುಲ್ ಕಲ್ಲು. ಎಷ್ಟು ಬಿಸಿಯಾಗಿತ್ತು ಅಂತಂದರೆ ತುಂಬಾ ಕಾಲು ಸುಡ್ತಿತ್ತು. ಒಂದು ಕ್ಷಣನೂ ಅಲ್ಲಿ ನಿಲ್ಲೋದಕ್ಕಾಗಲ್ಲ, ಆ ರೀತಿ ಇತ್ತು. ಅಲ್ಲಿಂದ ಕೆಳಗಡೆ ಬಂದು ಒಂದು ದೇವಸ್ಥಾನ ಇದೆ, ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಮತ್ತೆ ಬಂದ್ವಿ. ಓ, ಎಷ್ಟು ದೊಡ್ಡ ಬೊಟ್ಟು ಇರ್ತಿದ್ದಾರೆ. ನೀರು ಕುಡಿತೇನಪ್ಪ ತಳ?
ದರ್ಶನ ಆಯ್ತು. ಇವಾಗ ಕೆಳಗೆ ಬಂದ್ವಿ, ಹೋಗ್ತಾ ಇದೀವಿ. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಎಷ್ಟು ಚೆನ್ನಾಗಿದೆ, ನೀರು ಚೆನ್ನಾಗಿದೆ ರೀ. ಏಷ್ಯಾದಲ್ಲಿ ಅತಿ ಹೆಚ್ಚು ಕೆರೆಗಳು ಇರೋಂಥ ಊರಲ್ಲ ಸೊರಬ. ಎಷ್ಟು ದೊಡ್ಡ ನಾಮ ಇಟ್ಟು ಈ ಸಲನೇ ಕಡಿಮೆ ಬೆಳೆದಿರೋದು ಹಂಗೆ ನೋಡಿದರೆ. ಇಲ್ಲಾಂದರೆ ಎಲ್ಲ ಕಡೆ ಹಿಂಗೆ ಇಲ್ಲೊಂದೆಲ್ಲ ಇರ್ತಿತ್ತು. ಇವಾಗ ಮತ್ತೆ ನೆಕ್ಸ್ಟು ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದು ದೇವಸ್ಥಾನ ಹೋಗಿ ಹತ್ತಿ ಬಂದಾಯಿತು. ಬಿಸಿಲು ಅಂದರೆ ಸಖತ್ತು ಬಿಸಿಲು. ಮತ್ತು ಬೇಸಿಗೆಗಾಲಲ್ಲಿ ಬಂದರೆ ಹಿಂಗೇನೆ. ಅದರಲ್ಲೂ ಮನೆಯಿಂದ ಸ್ವಲ್ಪ ಹೊರಡೋದು ಲೇಟ್ ಆಯಿತು. ಸ್ವಲ್ಪ ಬೇಗ ಬಂದಿದ್ದರೆ ಕಾಲೆಲ್ಲ ಸ್ವಲ್ಪ ಬಿಸಿಯಾಗೋದು ತಪ್ತಿತ್ತೇನೋ. ತುಂಬ ಬಿಸಿಲು ಇರೋದಕ್ಕೆ ದೋಸೆ ಹಾಕಿದರೆ ದೋಸೆನೇ ಎದ್ದೇಳ್ತಿತ್ತು, ಆ ಥರ ಬಿಸಿಲು ಕಾದಿದೆ. ಕಲ್ಲೆಲ್ಲ ಬಿಸಿ ಆಗಿಬಿಟ್ಟಿದೆ. ಅದು ಕಲ್ಲಿನ ಮೇಲೆ ಇರುವಂಥ ದೇವಸ್ಥಾನ, ಹಾಗಾಗಿ ಕಲ್ಲು ಮೆಟ್ಕೊಂಡೇ ಬರಬೇಕು. ಹಾರ್ಕೊಂಡು ಬಂದ್ವಿ ದೇವಸ್ಥಾನದಿಂದ. ಈಗ ಮತ್ತೆ ನಮ್ಮ ಬಜರಂಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಊಟ ಮಾಡಿಕೊಂಡು ನಂತರ ಅಲ್ಲಿ ಹೋಗೋಣ ಅಂತ. ಮಧ್ಯಾಹ್ನ ಆಗಿಬಿಟ್ಟಿದೆ, ಹೊಟ್ಟೆ ಸಿಕ್ಕಿದೆ. ಹೊಟ್ಟೆ ತುಂಬಿಸ್ಕೊಂಡು ದೇವಸ್ಥಾನ ಯಾವುದಕ್ಕೆ? ಕ್ಯಾಪಿಟಲ್ಸ್ ಇಂಡಿಯಾ, ಅಮೇರಿಕಾ, ಐ ಥಿಂಕ್ ಕೆನಡಾ, ಮತ್ತೆ 3 ಕ್ಯಾಪಿಟಲ್ಸ್ ಇದೆಯಾ ಅದಕ್ಕೆ? ಯಾವ್ಯಾವ್ದು ಹೇಳು? ಯಾವ್ಯಾವ್ದೆಲ್ಲ ಗೊತ್ತಾ? ಮತ್ತೆ 3 ಕ್ಯಾಪಿಟಲ್ಸ್ ಇದೆ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು? ನೋಡಿ ಕೇಳಿ. ಹೌದಾ, ಇರ್ಬೋದು. ಇಂಡಿಯಾದ ಕ್ಯಾಪಿಟಲ್ ಯಾವುದು? ಕರ್ನಾಟಕದ್ದು ಯಾವುದು? ಶಿವಮೊಗ್ಗ. ನೀನಿರೋದ್ರದ್ದು ಕ್ಯಾಪಿಟಲ್. ಕರ್ನಾಟಕದ ಕ್ಯಾಪಿಟಲು ಯಾವ್ದು ಇರ್ಬೋದು? ಗೆಸ್ ಮಾಡಿ ನೋಡೋಣ. ಬೆಂಗಳೂರು. ನಮ್ಮ ಬೆಂಗಳೂರು. ಗೂಗಲಲ್ಲಿ ಸರ್ಚ್ ಮಾಡೋಣ. ಇನ್ನು ಆನ್ಸರ್ ಕರೆಕ್ಟಾಗಿದೆ. ಯಾವ್ದ್ಯಾವ್ದವ ಕ್ಯಾಪಿಟಲು? ಗೂಗಲ್ ಸರ್ಚ್ ಮಾಡಿದ್ವಿ. ಹೌದು, ಸೌತ್ ಆಫ್ರಿಕಾಕ್ಕೆ 3 ಕ್ಯಾಪಿಟಲ್ಸ್ ಇದೆ. ನಮ್ಮ ಹುಡುಗ ಕಂಡು ಹಿಡ್ದಿದ್ದು ನಿಜಾನೇ, ನನಗೆ ಗೊತ್ತಿರಲಿಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಂದರೆ ನಾವು ಬಂದಿದ್ದು ಲೇಟಾಗಿತ್ತು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬರೋವಾಗ ಇಲ್ಲಿ ಪೂಜೆ ಮಾಡೋರಿರಲಿಲ್ಲ. ಮತ್ತು ಅವ್ರ ಮನೆ ಅಲ್ಲೇ ಹತ್ತಿರ ಇತ್ತು. ಹೋಗಿ ಕರೆದು ಆಮೇಲೆ ಬಂದು ಪೂಜೆ ಎಲ್ಲ ಮಾಡಿಸಿದ್ವಿ. ನಮ್ಮ ಮನೆ ದೇವರು, ಮೂಲ ದೇವರು ಇದೇ ದೇವಸ್ಥಾನ. ನಾವು ಬೇರೆ ಕಡೆ ಎಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮೂಲ ದೇವರು ಎಲ್ಲಿರುತ್ತೆ, ಮನೆ ದೇವರು ಇರುತ್ತೆ, ಅಲ್ಲಿಗೆ ವರ್ಷಕ್ಕೊಂದ್ಸಲನಾದರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅನ್ನೋದು ಹಿರಿಯರು ನಡೆಸ್ಕೊಂಡು ಬಂದಿರುವಂಥ ಒಂದು ಪದ್ಧತಿ. ನಾವು ಬರೋದಕ್ಕೂ 2 ದಿನಕ್ಕೆ ಮೊದಲು ಹನುಮ ಜಯಂತಿ ಆಗಿತ್ತು. ಹಾಗೆ ಅಲ್ಲಿ ರಥ ಕೂಡ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಮತ್ತೆ ಬಂದು ಲಿಶಿತ್ ಪಾನಿಪುರಿ ತಿನ್ನಬೇಕು ಅಂತ ಅಂದ. ಹಾಗೆ ಪಾನಿಪುರಿ ತಿನ್ನಿಸ್ಕೊಂಡು ಮತ್ತೆ ರೇಣುಕಾಂಬ ದೇವಸ್ಥಾನದಲ್ಲಿ ತುಂಬ ಮಂಗಗಳಿರ್ತಿತ್ತು ಮೊದಲೆಲ್ಲ. ಹೋದಾಗ ಅದು ಇದು ತಿನ್ನೋದಕ್ಕೆ ಕೈ ನೋಡ್ತಾ ಇತ್ತು. ಹಾಗಾಗಿ ಈ ಸಲ ಹೋಗುವಾಗ ಸ್ವಲ್ಪ ಬಾಳೆಹಣ್ಣುಗಳನ್ನ ತೊಗೊಂಡು ಹೋಗಿದ್ವಿ. ಮಂಗಗಳಿರ್ತವೆ, ಅವಕ್ಕೆ ಹಾಕೋಣ ಅಂತ. ಹೋಗಿ ನೋಡಿದರೆ ಬಿಸಿಲಿಗೆ ಏನೋ ಗೊತ್ತಿಲ್ಲ, ತುಂಬ ಬಿಸಿಲು, ನಾವೇ ನಿಲ್ಲೋದಕ್ಕಾಗಲ್ಲ. ಮತ್ತು ಹಾಗೇ ವಾಪಸ್ ತಂದ್ವಿ. ಮತ್ತೆ ರೋಡಲ್ಲಿ ಬರೋವಾಗ ಸ್ವಲ್ಪ ಮಂಗಗಳು ಸಿಕ್ಕಿದ್ವು. ಮತ್ತು ಪುನಃ ಬಾಳೆಹಣ್ಣನ್ನ ಮನೆಗೇನು ತೊಗೊಂಡು ಹೋಗೋದು, ಇಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿರೋ ಮಂಗಗಳಿಗೆಲ್ಲ ಹಾಕಿದ್ವಿ. ಲಿಶಿತ್ಗಂತೂ ಫುಲ್ ಖುಷಿ ಅದನ್ನ ನೋಡಿ. ಅಲ್ಲ, ಅವ್ರಿಗೆ ಹಬ್ಬ ಇವತ್ತು ಯಾರು ಬಂದು ಕೊಟ್ರೋ ಏನಪ್ಪ ಅಂತ ಅನಿಸ್ತು. ಅದು ಒಂದೇ ತಿಂತಿದೆ ಆಗ್ಲಿಂದ, ಅದಕ್ಕೆ ಕೊಡಬೇಡಿ ಸುಮ್ಮನಿರೀಗ. ಅದು ಅಲ್ಲಿ ಮರದಲ್ಲಿ ಯಾವುದೋ ಅದು ಒಂದಕ್ಕೆ ಹಾಕದ. ಈ ಕಡೆ ಹಾಕಿ, ಈ ಕಡೆ ಹಾಕ ಬಾ, ಇಲ್ಲಿ ತಗೋಬಾ, ಇಲ್ಲಿ ತಗೋಬಾ. ಅದು ಒಂದೇ ತುಂಬಿಕೊಂಡಿದೆ, ಇಲ್ಲಿ ನಿಂತಿದೆ ನೋಡು, ಅದಕ್ಕೆ ಹಾಕು. ಇಲ್ಲಿ ಹಾಕು ಕಂದ, ಇಲ್ಲಿ ಹಾಕು, ಮಧ್ಯದಲ್ಲಿ ಹಾಕ, ಅವು ಬಂದು ಹಿಡ್ಕೊಳ್ತದೆ. ಹೆಂಗಾದ್ರೂ ಹಾಕು. ಏನಾಗಿರ್ಬೋದು ಹೇಳಿ ನೋಡೋಣ. ಗೊತ್ತಿಲ್ಲ, ಗೆಸ್ ಮಾಡು. ಬುಕ್ಸು, ಒಟ್ನಲ್ಲಿ ಅದು ಬುಕ್ಸು. ನಿಂಗಲ್ಲ, ನೀನು ಓದ್ಬೋದು, ನಾನು ಓದ್ಬೋದು, ಪಪ್ಪನೂ ಓದ್ಬೋದು. ಏನಾಗಿರ್ಬೋದು? ಹಾಂ, ನಂಗೆ ಇಷ್ಟದ್ದೇ. ನಾನು ಅನ್ಕೊತಾ ಇದ್ದೆ ಇಷ್ಟು ದಿನ ಇದನ್ನ ತಗೋಬೇಕು ಅಂತ. ಏನಾಗಿರ್ಬೋದು? ಹೌದಾ, ಮರ್ತೋದ್ಯಾ? ಭಗವದ್ಗೀತೆ ಬುಕ್ಕು. ಗೊತ್ತಾಯ್ತು? ಹೆಸರು ಮರ್ತೋಗಿತ್ತಾ? ಕೃಷ್ಣ ಇಲ್ಲೂ ಇದ್ರಲ್ಲಿ ಪೇಜ್ ನಂಬರ್ಸೇ ಇಲ್ಲ ಅಲ್ಲ. ಇದೆಲ್ಲ ಇಲ್ಲಿಂದ 11.
ಇದೆ ಈಗ ಸಾಕು ತಿನ್ನು ಶ್ಯಾಮ. 864 pages. 864 pages ಇದೆ. One, two,